ಆತ್ಮೀಯ H60 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಮಲ್ಲಪ್ಪ ಜೋತವರು. ಆತ್ಮೀಯರೇ, ಈಗಾಗಲೇ ನಾಡಿನ ತುಂಬ ನಾವು ನಿನ್ನೆ ಅಥವಾ ಹಿಂದಿನ ಎಪಿಸೋಡಲ್ಲಿ ಮಾಡಿದಂಥ ಒಂದು ಕಾರ್ಯಕ್ರಮದಲ್ಲಿ BJPಗೆ ಹೋಗ್ತಾರೆ DKC ಅವರು ಅಂತ ಮಾಡಿದ್ವಿ. ಇವತ್ತಂದು ನಾಡಿನ ತುಂಬ ಇದು ಜೋರ್ದಾರ್ ಅಂತ ಚರ್ಚೆ ನಡೀತಾ ಇದೆ. ನಿಜವಾಗಿಯೂ ಹೋಗ್ಬೋದಾ? ಅದಕ್ಕಾಗಿ ಸಾಕಷ್ಟು ಕಸರತ್ತುಗಳನ್ನು ನಮ್ಮ ಮೀಡಿಯಾ ಮಂದಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಗೋಧಿ ಮೀಡಿಯಾ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ಯಾವುದೇ ಮೀಡಿಯಾ ಇರ್ಬೋದು, ಸಂಪ್ರದಾಯದ ಮೀಡಿಯಾ ಇರ್ಬೋದು, ಎಲ್ಲರೂ ಈ ವಿಷಯದಲ್ಲೇ ಒಟ್ಟಿನಲ್ಲಿ ದಾಳಿ ಮಾಡ್ತಾ ಇದ್ದಾರೆ. DKC ಅವರು ನಿಜವಾಗಿಯೂ BJP ಹೋದ್ರೆ ಅವ್ರು ಲಾಭದನ. ಈಗ ನಾವು ಕೇಳ್ತಾ ಇದ್ದೀವಿ, BJP ಅವ್ರ ಮಗಳು ಸಹಿತ ಎಲ್ಲ ನೀವು ಹೋಗಿಬಿಡಪ್ಪ, ನಿನಗೆ IT ED CBI ಜನಗಳು ಉಳಿತಾವ, ಹಿಂದೆ ಹೋಗ್ಬೇಕಾಗಿತ್ತು, ತಪ್ಪು ಮಾಡಿದ್ದೀನಿ ನಾವು ಮಾತಾಡ್ತಾ ಇದ್ದಾರೆ ಅಂತ ಸುದ್ದಿಗಳಿದ್ದಾವೆ, ಸುದ್ದಿ ಹರಿದಾಡ್ತಾ ಇದ್ದಾವೆ. ಇವೆಲ್ಲ ಸರಿನಾ ಖರೇನಾ ಅನ್ನುವಂಥ ಮಾತು. ಯಾಕಂತಂದ್ರೆ DK ಶಿವಕುಮಾರ್ ಬುದ್ಧಿವಂತರು ಅನ್ನೋದು ಎರಡು ಮಾತಿಲ್ಲ. ಮತ್ತು ಅವ್ರಿಗೆ ಎಕ್ಸ್ಟ್ರೀಮ್ ಮೆಜಾರಿಟಿ ಇದ್ದಿದ್ರೆ ಅವತ್ತು ಮುಖ್ಯಮಂತ್ರಿ ಆಗೇ ಬಿಡ್ತಿದ್ರು. ಅವರು ನಿಜವಾದ 113 ಅವ್ರದ್ದು ಏನಾದರೂ ಅವತ್ತು ಮೆಜಾರಿಟಿ ಇದ್ದಿದ್ರೆ ಅವರೇನು ನಮ್ಮ ಇವ್ರಿಗೆ ಸಿದ್ದರಾಮಯ್ಯಗೆ ಬಿಟ್ಟು ಕೊಡ್ತಿರಲಿಲ್ಲ. ಇದರಲ್ಲಿ ಎರಡು ಮಾತು ಇಲ್ಲ. ಅದು ಇಲ್ಲದಕ್ಕಾಗಿ ಅವರು ಕಡಿಮೆ ಶಾಸಕರ ಬೆಂಬಲ ಇರೋದಕ್ಕಾಗಿ ಉಪಮುಖ್ಯಮಂತ್ರಿ ಆದರು ಮತ್ತು ಒಳ್ಳೆಯ ಖಾತೆಗಳು ಹಿಡ್ಕೊಂಡು ಕುಳಿತಿದ್ದಾರೆ. ಇವತ್ತು ಅದ್ರ ಜೊತೆಗೆ ಅಧ್ಯಕ್ಷರಾಗಿದ್ದಾರೆ. ಅದ ನಂತರ ಅವರು ಏನೋ ಪ್ರಯತ್ನ ಮಾಡಿದರು, ಏನೇನೋ ಮಾಡಿದರು, ಅದು ಸಮಸ್ಯೆ ಬಂದ ಸಿದ್ದರಾಮಯ್ಯನೋ ಅವ್ರದ್ದು ಮನ ಕಿರಿಕಿರಿ ಬೇಡಪ್ಪ, ನಾಳೆ 5 ವರ್ಷ ಮುಖ್ಯಮಂತ್ರಿ, ನಂದು ಮೆಜಾರಿಟಿ ಇದೆ, ಅವ್ರದ್ದು ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಅದ್ರ ನಂತರ ಮತ್ತೆ ದುಂಬಳೆ ಎದ್ಬಿಟ್ಟದೆ. ಇವತ್ತು ಈಗ ಫಡ್ನವೀಸರಿದ್ದಾರೆ, ಮತ್ತೊಬ್ಬರು ಇದ್ದಾರೆ, ನಾವು ಮಾತಾಡ್ಕೊಂಡಿವಿ ಅದನ್ನು, ಇಲ್ಲಂತಲ್ಲ. BJPಗೆ ಹೋಗ್ತಾರಾ ಅಂತೇಳಿ ಈ ನಡುವೆ ನಮ್ಮ ವಿಜಯಾನಂದ ಕಾಶಪ್ಪನವರು ದೊಡ್ಡ ಹಿಡಿಗೆ ಕೊಟ್ಬಿಟ್ರು. 55 ಶಾಸಕರು ಟಾರ್ಗೆಟ್ ಮಾಡಿದ್ದಾರೆ. ED ಅವರು, CBI ದವರು, IT ದವರು ಅಂತೇಳಿ. ಆ 55 ಶಾಸಕರನ್ನ ಅಂಜಿಸಿ